ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಶಾಲಿನಿ ರಜನೀಶ್ ರಾಜ್ಯ ಕಂಡ ಪ್ರಸಿದ್ಧ ಐಎಎಸ್ ಅಧಿಕಾರಿಗಳಲ್ಲಿ ಒಬ್ರು. ಇಂಥ ಶಾಲಿನಿ ರಜನೀಶ್ ಜೀವನದ ಹಾದಿ ಹೇಗಿದೆ, ಬಾಲ್ಯ ಹೇಗಿತ್ತು, ಐಎಎಸ್ ಆಫೀಸರ್ ಆಗಿದ್ದ ಹೇಗೆ, ಗಂಡ ಯಾರು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1967ರ ಜೂನ್ 6ರಂದು ಜನನ. ಫ್ರೆಂಡ್ಸ್, ಶಾಲಿನಿ ರಜನೀಶ್ ಹುಟ್ಟಿದ್ದು 1967ರ ಜೂನ್ 6ನೇ ತಾರೀಕು ಪಂಜಾಬ್ ಮತ್ತು ಹರಿಯಾಣ ಗಡಿಯ ಚಂಡೀಗಢದಲ್ಲಿ. ತಂದೆ ಪಿ ಚಾಬ್ರಾ, ತಾಯಿ ಪುಷ್ಪಾ ಚಾಬ್ರಾ. ಶಾಲಿನಿ ರಜನೀಶ್ರ ಮೊದಲ ಹೆಸರು ಶಾಲಿನಿ ಚಾಬ್ರಾ. ಇವರಿಗೆ ಒಬ್ಬ ಅಣ್ಣ, ಒಬ್ಬ ತಮ್ಮ ಇದ್ದಾರೆ. ಇವರದ್ದು ಪಂಜಾಬಿ ಮಾತನಾಡುವ ಹಿಂದೂ ಕುಟುಂಬ. ಪಾಕ್ನಿಂದ ವಲಸೆ ಬಂದ ಕುಟುಂಬ. ತಂದೆ ಐಎಎಸ್ ಪಾಸ್, ಆದ್ರೆ ಕೆಲಸ ಇಲ್ಲ. ಶಾಲಿನಿ ರಜನೀಶ್ರ ಪೂರ್ವಜರು ಅಂದ್ರೆ ಅಜ್ಜ ಅಜ್ಜಿಯ ಮೂಲ ಪಾಕಿಸ್ತಾನ. ಆದ್ರೆ ದೇಶ ವಿಭಜನೆ ಆಗುವಾಗ ಆಸ್ತಿ ಪಾಸ್ತಿಯನ್ನೆಲ್ಲ ಅಲ್ಲೇ ಬಿಟ್ಟು ಭಾರತಕ್ಕೆ ಬಂದ್ರು. ಹೀಗೆ ಬಂದವರನ್ನ ಹರಿಯಾಣದ ನಿರಾಶ್ರಿತರ ಕೇಂದ್ರದಲ್ಲಿ ಇಡಲಾಗಿತ್ತು. ಇಲ್ಲಿದ್ದುಕೊಂಡೇ ಓದಿದ ತಂದೆ ಪಿ ಚಾಬ್ರಾ 1962ರಲ್ಲಿ ಐಎಎಸ್ ಪಾಸ್ ಮಾಡ್ಕೊಂಡ್ರು. ಆದ್ರೆ ಇವರಿಗೆ ಕಣ್ಣಿನ ಸಮಸ್ಯೆ ಇದ್ದಿದ್ರಿಂದ ಸೇವೆಗೆ ಸೇರಿಸಿಕೊಳ್ಳಿಲ್ಲ. ಹೀಗಾಗಿ ಮಗಳನ್ನ ಐಎಎಸ್ ಮಾಡಲು ಪಣ ತೊಟ್ರು. ಓದಿನಲ್ಲಿ ಮುಂದೆ, ನಾಟಕಗಳಲ್ಲಿ ಪಾತ್ರ. ಶಾಲಿನಿ ರಜನೀಶ್ ಓದಿನಲ್ಲಿ ಮುಂದಿದ್ರು. ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ, ನಾಟಕಗಳಲ್ಲೂ ಭಾಗವಹಿಸುತ್ತಿದ್ರು. 10ನೇ ಕ್ಲಾಸ್ ಮುಗಿದ ಬಳಿಕ ಐಎಎಸ್ ತಯಾರಿ ನಡೆಸಲು ಶುರು ಮಾಡಿದ್ರು. ಸಾಕಷ್ಟು ಪುಸ್ತಕಗಳನ್ನ ಓದಿದ್ರು. ಡಿಗ್ರಿಯಲ್ಲಿ BA ಓದಿ ಚಿನ್ನದ ಪದಕ ಗೆದ್ರು. ನಂತರ ಸೈಕಾಲಜಿ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದ್ರು. ಇಲ್ಲೂ ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಹೊಮ್ಮಿದ್ರು. 1989 ಅಪ್ಪನ ಕನಸು ನನಸು. 22ನೇ ವಯಸ್ಸಲ್ಲೇ ಐಎಎಸ್ ಪಾಸ್. ಇಂಥ ಶಾಲಿನಿ 1989ರಲ್ಲಿ ಮೊದಲ ಬಾರಿ ಐಎಎಸ್ ಪರೀಕ್ಷೆ ಬರೆದ್ರು. ಇದರಲ್ಲೇನಾದ್ರೂ ಪಾಸ್ ಆಗಿಲ್ಲ ಅಂದ್ರೆ ಮತ್ಯಾವತ್ತು ಐಎಎಸ್ ಬರೆಯಲ್ಲ ಅಂತ ಡಿಸೈಡ್ ಆದ್ರು. ರಿಸಲ್ಟ್ ಬರುವಾಗ ಐಎಎಸ್ ಪಾಸ್ ಆಗಿದ್ದು ಮಾತ್ರವಲ್ಲದೆ ಮಹಿಳಾ ಅಭ್ಯರ್ಥಿಗಳಲ್ಲಿ ಟಾಪರ್ ಆಗಿದ್ರು. ಹುಟ್ಟುಹಬ್ಬದ ದಿನವೇ ಈ ಗುಡ್ ನ್ಯೂಸ್ ಬಂದಿದ್ದು ಶಾಲಿನಿ ಖುಷಿಗೆ ಪಾರವೇ ಇಲ್ಲದಂತೆ ಮಾಡಿತ್ತು. ಇವರಿಗೆ ಕರ್ನಾಟಕ ಕೇಡರ್ ಹಂಚಿಕೆಯಾಯಿತು. ಉತ್ತರಾಖಂಡ್ನಲ್ಲಿ 1 ವರ್ಷ ತರಬೇತಿ. 1990ರಲ್ಲಿ ರಜನೀಶ್ ಜೊತೆಗೆ ಮದುವೆ. ಶಾಲಿನಿ ಉತ್ತರಾಖಂಡ್ನ ಮುಸ್ಸೋರಿಯಲ್ಲಿರೋ ಐಎಎಸ್ ಟ್ರೈನಿಂಗ್ ಸೆಂಟರ್ನಲ್ಲಿ 1 ವರ್ಷ ಕಠಿಣ ತರಬೇತಿ ಪಡೆದ್ರು. ಈ ಟೈಮಲ್ಲಿ ಮಗಳನ್ನ ದೂರದ ಊರಿಗೆ ಕೆಲಸಕ್ಕೆ ಕಳಿಸೋದ್ ಹೇಗೆ ಅನ್ನೋದು ಮನೆಯವರ ಟೆನ್ಷನ್ ಆಗಿತ್ತು. ಈ ಹಿನ್ನೆಲೆ ಕರ್ನಾಟಕದಲ್ಲಿ ಪರಿಚಯದವರು ಯಾರಾದ್ರೂ ಸಿಗ್ತಾರಾ ಅಂತ ಹುಡುಕಿದ್ರು. ಆಗ ತಮ್ಮ ಸ್ನೇಹಿತರ ಮಗ ರಜನೀಶ್ ಗೋಯಲ್ ಐಎಎಸ್ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಿರೋದು ಗೊತ್ತಾಯ್ತು. ಬಳಿಕ ಮದ್ವೆ ಪ್ರಸ್ತಾಪವನ್ನು ಮುಂದಿಟ್ರು. ಅದರಂತೆ 1990ರಲ್ಲಿ ಮದುವೆ ಮಾಡಿಸಿದ್ರು. ಆಗ ಶಾಲಿನಿಗೆ ಕೇವಲ 23 ವರ್ಷ ವಯಸ್ಸು. ಇದರೊಂದಿಗೆ ಶಾಲಿನಿ ಚಾಬ್ರಾ ಹೋಗಿ ಶಾಲಿನಿ ರಜನೀಶ್ ಆದ್ರು. ಕೋಲಾರದಲ್ಲಿ ಪ್ರೊಬೇಷನ್ ಪೀರಿಯಡ್. ಕನ್ನಡ ಬಾರದೆ ಟೆನ್ಷನ್, ಗಂಡನ ನೆರವು. ಐಎಎಸ್ ಟ್ರೈನಿಂಗ್ ಜೊತೆಗೆ ಮದುವೆ ಮುಗಿಸಿಕೊಂಡು ಬಂದಿದ್ದ ಶಾಲಿನಿ ರಜನೀಶ್ ಕೋಲಾರ ಜಿಲ್ಲೆಯಲ್ಲಿ ಪ್ರೊಬೇಷನರಿ ಪೀರಿಯಡ್ ಶುರು ಮಾಡಿದ್ರು. ಆದ್ರೆ ಕನ್ನಡ ಬಾರದೆ ಇದ್ದಿದ್ದು ಟೆನ್ಷನ್ ಹೆಚ್ಚಿಸಿತ್ತು. ಈ ಟೈಮಲ್ಲಿ ನೆರವಿಗೆ ಬಂದ ಗಂಡ ಕನ್ನಡ ಕಲಿಯಲು ಸಹಾಯ ಮಾಡಿದ್ರು. ಅದರ ಪರಿಣಾಮವೆಂಬಂತೆ ಪ್ರೊಬೇಷನ್ ಪೀರಿಯಡ್ ಮುಗಿಯೋಕ್ಕೂ ಮೊದಲೇ ಕನ್ನಡ ಕಲಿತ್ರು ಶಾಲಿನಿ. ಮಂಗಳೂರು AC ಆಗಿ ಸೇವೆಗೆ. ಪ್ರೊಬೇಷನರಿ ಪೀರಿಯಡ್ ಮುಗಿಸಿದ ಶಾಲಿನಿ ರಜನೀಶ್ರನ್ನ ಮಂಗಳೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆಗೆ ಜಾಯಿನ್ ಮಾಡಿಕೊಳ್ಳಲಾಯಿತು. ಇದೇ ಅವಧಿಯಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ PhDಗೆ ಹೆಸರು ನೋಂದಾಯಿಸಿಕೊಂಡ್ರು. 2000ನೇ ಇಸವಿಯಲ್ಲಿ ಗ್ರಾಮೀಣಾಭಿವೃದ್ಧಿ ವಿಷಯದಲ್ಲಿ PhD ಪೂರ್ಣಗೊಳಿಸಿದ್ರು. ಇವರು ಐಎಎಸ್ ಸೇರಿದಾಗ ಇವರ ಸೌಂದರ್ಯ ನೋಡಿದ ರಾಜ್ಯದ ಹಿರಿಯ ಮಂತ್ರಿಯೊಬ್ರು, ನೀವು ಐಎಎಸ್ ಬದಲು ಸಿನಿಮಾ ಕ್ಷೇತ್ರಕ್ಕೆ ಹೋಗ್ಬೋದಿತ್ತಲ್ವಾ ಅಂತ ಕೇಳಿದ್ರಂತೆ. 2004ರಲ್ಲಿ ಬೆಳಗಾವಿ DC ಆಗಿ ನೇಮಕ.
ಪ್ರವಾಹ ಪರಿಸ್ಥಿತಿ ನಿರ್ವಹಿಸಿ ಮೆಚ್ಚುಗೆ. ಇವರನ್ನ 2004ರಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ನೇಮಿಸಿತು ರಾಜ್ಯ ಸರ್ಕಾರ. ಇದರೊಂದಿಗೆ ಡಿಸಿ ಆಗ್ಬೇಕೆಂಬ ಕನಸು ಕೂಡ ನೆರವೇರಿತು. ಅದರ ಜೊತೆಗೆ ಜವಾಬ್ದಾರಿಗಳು ಹೆಚ್ಚಾದವು. ಡಿಸಿಯಾದ 1 ವರ್ಷದಲ್ಲೇ ಬೆಳಗಾವಿಯಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಯಿತು. ಅದನ್ನ ಯಶಸ್ವಿಯಾಗಿ ನಿರ್ವಹಿಸಿ ಮೆಚ್ಚುಗೆ ಗಳಿಸಿದ್ರು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ಬೆಳಗಾವಿಯಲ್ಲಿ ಮೊದಲ ವಿಧಾನಸಭೆ ಅಧಿವೇಶನ, ಗ್ರಾಮ ವಾಸ್ತವ್ಯ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಆಯೋಜಿಸಿದ್ರು. ವಿವಿಧ ಇಲಾಖೆಗಳಲ್ಲಿ ಸೇವೆ, ಹಲವು ಪ್ರಶಸ್ತಿ, ಪೇಪರ್ನಲ್ಲಿ ಅಂಕಣ, ಕನ್ನಡ ಪುಸ್ತಕ ಪ್ರಕಟ. ಬೆಳಗಾವಿ ಡಿಸಿ ಬಳಿಕ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿದ ಶಾಲಿನಿ ರಜನೀಶ್ ಹಲವು ಸುಧಾರಣೆಗಳನ್ನ ತಂದ್ರು. ಸಕಾಲ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ರು. ಮಹಿಳೆಯರ ಸಬಲೀಕರಣ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಪಂಚಾಯತ್ ರಾಜ್ಗೆ ಹೆಚ್ಚು ಒತ್ತು ಕೊಟ್ರು. ಇದಕ್ಕೆ ಹಲವು ಪ್ರಶಸ್ತಿಗಳು ಸಂದವು. ಕರ್ನಾಟಕ ಮಹಿಳಾ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರೆಯಲು ಶುರು ಮಾಡಿದ್ರು. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ವ್ಯಕ್ತವಾಯಿತು. ಬಳಿಕ ಕನ್ನಡದ 5 ಸೇರಿದಂತೆ 13ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದ್ರು. 2024ರಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ. 2024ರಲ್ಲಿ ರಜನೀಶ್ ಗೋಯಲ್ರ ನಿವೃತ್ತಿಯಿಂದ ತೆರವಾದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಪತ್ನಿ ಶಾಲಿನಿ ರಜನೀಶ್ರನ್ನೇ ನೇಮಿಸಲಾಯಿತು. ಇದರೊಂದಿಗೆ ರಾಜ್ಯದಲ್ಲಿ ಈ ಹುದ್ದೆಗೇರಿದ 5ನೇ ಮಹಿಳೆ ಅನ್ನೋ ದಾಖಲೆ ಬರೆದ್ರು. ಈ ಅವಧಿಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಇವರ ಬಗ್ಗೆ ಆಡಿದ ಮಾತೊಂದು ಭಾರಿ ವಿವಾದಕ್ಕೆ ಕಾರಣವಾಯಿತು. ಶಾಲಿನಿ ರಜನೀಶ್ ಸ್ಯಾಲರಿ ಎಷ್ಟು? ಸರ್ಕಾರದ ಚೀಫ್ ಸೆಕ್ರೆಟರಿ ಆಗಿರೋ ಡಾಕ್ಟರ್ ಶಾಲಿನಿ ರಜನೀಶ್ಗೆ ತಿಂಗಳಿಗೆ 2,25,000 ರೂಪಾಯಿ ಬೇಸಿಕ್ ಸ್ಯಾಲರಿ ಇದೆ. ಇದರ ಜೊತೆಗೆ ಹಲವು ಭತ್ಯೆಗಳು ಸಿಗುತ್ತೆ. ಇವರು ಹೆಣ್ಣು ಮಗುವೊಂದನ್ನ ದತ್ತು ಪಡೆದಿದ್ದಾರೆ. ಹೆಸರು ಮುಸ್ಕಾನ್. ಇಂಥ ಶಾಲಿನಿ ರಜನೀಶ್ ಕನ್ನಡ, ಸಂಸ್ಕೃತ, ಪಂಜಾಬಿ, ಇಂಗ್ಲಿಷ್, ಹಿಂದಿ ಭಾಷೆಗಳನ್ನ ಮಾತನಾಡಬಲ್ಲರು. ಜೊತೆಗೆ ಅಂಗಾಂಗ ದಾನದ ಪ್ಲೆಡ್ಜ್ ಮಾಡಿ ಹಲವರಿಗೆ ಮಾದರಿಯಾಗಿದ್ದಾರೆ. ಇವರ ತಂದೆ ತಾಯಿ ಕೂಡ ಅಂಗಾಂಗ ದಾನ ಮಾಡಿದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಶಾಲಿನಿ ರಜನೀಶ್ ಜೀವನದ ಹಾದಿ ಹೇಗಿದೆ, ಪಂಜಾಬಿ ಹುಡುಗಿ IAS ಆಫೀಸರ್ ಆಗಿ ಕರ್ನಾಟಕಕ್ಕೆ ಬಂದಿದ್ ಹೇಗೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.